ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಹಿಂದೆ ತುತ್ತೂರಿ ಬಾರಿಸ್ತಿರೋ ಹೊತ್ತಲ್ಲೇ ಚಿಯರ್ ಲೀಡರ್ಗಳಂತೆ ಟ್ರಂಪ್ 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 ಅಂತ ಕೈ ಕಾಲೆಲ್ಲ ಎತ್ತಿ ಅವರು ಕುಣಿತಾ ಇರೋ ಟೈಮ್ನಲ್ಲಿ ಮುನೀರ್ ಮತ್ತೆ ಶಹಬಾಜ್ ದೊಡ್ಡ ಮಾಹಿತಿ ಹೊರಬಿದ್ದಿದೆ. ಹಿಂದೆ ಈ ಪಾಕಿಸ್ತಾನ ಮತ್ತು ಅಮೆರಿಕ ಆಡಿದ ಚದುರಂಗದ ಆಟಗಳನ್ನ ಅಮೆರಿಕದ ಮಾಜಿ ಸಿಐಎ ಆಫೀಸರ್ ಜಾನ್ ಕಿರಿಯಾಕು ಬಿಚ್ಚಿಟ್ಟಿದ್ದಾರೆ. ಅಮೆರಿಕ ಒಮ್ಮೆ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಪರ್ವೇಜ್ ಮುಷರಫ್ ರನ್ನೇ ಕೊಂಡ್ಕೊಂಡಿತ್ತು, ಖರೀದಿ ಮಾಡಿತ್ತು ಅಂತ ಜಾನ್ ಕಿರಿಯಾಕು ಇಂಟರ್ವ್ಯೂ ಒಂದರಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿದ್ದಾಗ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಒಳ್ಳೆ ಸಂಬಂಧ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಅಮೆರಿಕ ಪಾಕಿಸ್ತಾನದ ಅಣ್ವಸ್ತ್ರಗಳನ್ನ ತನ್ನ ಕಂಟ್ರೋಲಿಗೆ ತಗೊಂಡಿತ್ತು. ಅದರ ಬದಲಿಗೆ ಅಮೆರಿಕ ಪಾಕಿಸ್ತಾನಕ್ಕೆ ಮಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನ ಸುರಿದಿತ್ತು. ಅವರ ಸೇನೆ ಮತ್ತು ಆರ್ಥಿಕತೆಗೆ ನೆರವನ್ನ ಕೊಟ್ಟಿದ್ವಿ. ಸೊ ಪರ್ವೇಜ್ ಮುಷರಫ್ ನಮಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರು, ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ರು. ಪಾಕಿಸ್ತಾನದ ಒಳಗಡೆ ಅಮೆರಿಕಗೆ ಸರ್ವಾಧಿಕಾರಿಗಳೊಂದಿಗೆ ಕೆಲಸ ಮಾಡೋದು ಅಂದ್ರೆ ಬಹಳ ಇಷ್ಟ. ಯಾಕಂದ್ರೆ ಆಗ ನೀವು ಪಬ್ಲಿಕ್ ಒಪಿನಿಯನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮಾಧ್ಯಮದವರು ನಿಮ್ಮ ಬಗ್ಗೆ ಏನಾದ್ರೂ ಎಕ್ಸ್ಪೋಸ್ ಮಾಡಬಹುದು ಅನ್ನೋ ಭಯದಲ್ಲೂ ಇರಬೇಕು ಅಂತ ಇಲ್ಲ. ಎಲ್ಲಾ ಸರ್ವಾಧಿಕಾರಿಗಳೇ ನೋಡ್ಕೊಳ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಮಾತನ್ನ ನಾವು ರಿಪೀಟೆಡ್ಲಿ ಹಲವು ವರದಿಯಲ್ಲಿ ಹೇಳಿದ್ವಿ. ಪಾಕಿಸ್ತಾನಕ್ಕೆ ಯಾಕೆ ಈ ಮಿಲಿಟರಿ ಡಿಕ್ಟೇಟರ್ಗಳು ತುಂಬಾ ಇಷ್ಟ, ಡೆಮೊಕ್ರೆಟಿಕ್ ಲೀಡರ್ಸ್ ಮತ್ತು ಪೊಲಿಟಿಕಲ್ ಸೆಟಪ್ ಅವ್ರಿಗೆ ಯಾಕೆ ಇಷ್ಟ ಆಗಲ್ಲ, ಬೇರೆ ರಾಷ್ಟ್ರಗಳಲ್ಲಿ ಯಾಕೆ ಡಿಕ್ಟೇಟರ್ಗಳನ್ನ ಇಟ್ಕೊಂಡು ಅವ್ರ ಮೂಲಕ ಕಂಟ್ರಿಗಳನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ ಅಂತ ನಾವು ಬಹಳ ಸಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದೇ ಮಾತನ್ನ ಈಗ ಅಮೆರಿಕದ ಸಿಎಎ ಆಫೀಸರ್ ಆಗಿದ್ದವರೇ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 2002ರಲ್ಲಿ ಇನ್ನೇನು ಭಾರತ ಮತ್ತು ಪಾಕ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧವೇ ಆಗೋ ವಾತಾವರಣ ಇತ್ತು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅದು ನಮಗೂ ಕೂಡ ಗೊತ್ತಿರೋದೆ, ಆಪರೇಷನ್ ಪರಾಕ್ರಮ್. 2001ರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ಉಗ್ರ ದಾಳಿಯಾಗಿತ್ತು, ಪಾಕಿಸ್ತಾನ ಕಡೆಯಿಂದ ಮಾಡಿಸಲಾಗಿತ್ತು. ಅದಕ್ಕೆ ರೊಚ್ಚಿಗೆದ್ದು ಭಾರತ ಪಾಕಿಸ್ತಾನದ ಮೇಲೆ ತಲೆ ಮೇಲೆ ಹತ್ತಿ ಕೂತಿತ್ತು. ಪೂರ್ಣ ಪ್ರಮಾಣದ ಸೇನಾ ಮೊಬಿಲೈಸೇಷನ್ ಮಾಡಿತ್ತು ಅವತ್ತು ಭಾರತ. ಅದಕ್ಕೆ ಆಪರೇಷನ್ ಪರಾಕ್ರಮ್ ಅಂತ ಹೆಸರಿಡಲಾಗಿತ್ತು. ಆವಾಗ ಯುದ್ಧ ಸ್ಫೋಟ ಆಗ ಹೋಗಿತ್ತು ಆಲ್ಮೋಸ್ಟ್. ಇನ್ನೇನು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗ್ತಾ ಇತ್ತು. ಆಗ ಪಾಕಿಸ್ತಾನದ ಒಳಗೆ ರಾಜಕೀಯ ಅಸ್ಥಿರತೆ ಇತ್ತು. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿ ದೊಡ್ಡ ಹಿಂಸಾಚಾರ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ. ಆದ್ರೆ ಈಗ ಒಂದ್ ವೇಳೆ ಮತ್ತೆ ಯುದ್ಧ ನಡೆದ್ರೆ ಪಾಕಿಸ್ತಾನಕ್ಕೆ ನಷ್ಟ ಅನ್ನೋ ಲೆಕ್ಕಾಚಾರವನ್ನ ಕೂಡ ಮುಂದಿಟ್ಟಿದ್ದಾರೆ. ಭಾರತದ ಜೊತೆಗೆ ಯುದ್ಧಕ್ಕಿಳಿದ್ರೆ ಪಾಕಿಸ್ತಾನಕ್ಕೆ ನಷ್ಟವೇ ಜಾಸ್ತಿ. ಯಾಕಂದ್ರೆ ಭಾರತದ ವಿರುದ್ಧ ಸಾಮಾನ್ಯವಾದ ಕನ್ವೆನ್ಷನಲ್ ವಾರ್ ನಡೆಸಿದ್ರು ಕೂಡ ಪಾಕಿಸ್ತಾನ ಸೋತ್ ಹೋಗುತ್ತೆ. ಆದ್ರಿಂದ ಭಾರತವನ್ನ ಪದೇ ಪದೇ ಕೆಣಕೋದ್ರಿಂದ ಪಾಕಿಸ್ತಾನಕ್ಕೆ ಏನು ಯೂಸ್ ಇಲ್ಲ, ಅದನ್ನ ಬಿಟ್ಬಿಡ್ಬೇಕು ಅವರು ಅನ್ನೋ ರೀತಿಯಲ್ಲಿ ಇವರು ಹೇಳಿದ್ದಾರೆ. ಏನೋ ಜಾನ್ ಕಿರಿಯಾಕು ಅಮೆರಿಕದ 2 ಮುಖಗಳ ಬಗ್ಗೆ, ಡಬಲ್ ಗೇಮ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಾವು ದೊಡ್ಡ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನ ಎತ್ತಿ ಹಿಡಿಯೋರ ಹಾಗೆ ತೋರಿಸ್ಕೊಳ್ತೀವಿ, ಆದ್ರೆ ಅವೆಲ್ಲ ನಿಜ ಅಲ್ಲ. ನಮಗೆ ಆ ಕ್ಷಣಕ್ಕೆ ಏನ್ ಲಾಭ ತಂದ್ಕೊಡುತ್ತೋ ನಾವು ಅದನ್ನ ಮಾಡ್ತೀವಿ. ಸರ್ವಾಧಿಕಾರಿಗಳೊಂದಿಗೆ ನಾವು ಕೆಲಸ ಮಾಡ್ಬೇಕಂದ್ರೂ ಕೂಡ ಅದಕ್ಕೋಸ್ಕರ ರೆಡಿ ಅಂತ ಹೇಳಿದ್ದಾರೆ. ಹಾಗೆ ಇವಾಗ ಅಮೆರಿಕ ಮಾತ್ರ ಜಗತ್ತನ್ನ ಡಾಮಿನೇಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಗ್ಲೋಬಲ್ ಪವರ್ ಶಿಫ್ಟ್ ಆಗ್ತಾ ಇದೆ. ಸೌದಿ ಅರೇಬಿಯಾ, ಚೈನಾ ಮತ್ತು ಭಾರತ ಕೂಡ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ನಮ್ಮ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ, ಅದರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರುವ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ರಿಕ್ವೆಸ್ಟ್ ನಿಮ್ಮ ಹತ್ರ. ಬನ್ನಿ ಕಂಟಿನ್ಯೂ ಮಾಡೋಣ. ಏನೋ ಪಾಕ್ ಜೊತೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಭಾರತ ಪಾಕ್ ಗಡಿಯಲ್ಲಿ ದೊಡ್ಡ ಸಮರಾಭ್ಯಾಸಕ್ಕೆ ತಯಾರಿ ನಡೀತಾ ಇದೆ. ಗಡಿಯುದ್ದಕ್ಕೂ ಎಕ್ಸಸೈಸ್ ತ್ರಿಶೂಲ್ ಅನ್ನೋ ದೊಡ್ಡ ಮಟ್ಟದ ಟ್ರೈ ಸರ್ವಿಸಸ್ ಸೇನಾ ಅಭ್ಯಾಸ ನಡೆಸೋಕೆ ಭಾರತದ ಸಶಸ್ತ್ರ ಪಡೆಗಳು ಸಜ್ಜಾಗಿವೆ. ಇದಕ್ಕಾಗಿ ಭಾರತ ನೋಟ್ಯಾಮ್ ಹೊರಡಿಸಿದೆ. ಅಕ್ಟೋಬರ್ 30ರಿಂದ ನವೆಂಬರ್ 10ರವರೆಗೆ ಈ ಎಕ್ಸಸೈಸ್ ತ್ರಿಶೂಲ್ ನಡೆಯಲಿದೆ. 3 ಪಡೆಗಳು ಭಾಗಿಯಾಗಲಿವೆ. ಗ್ರೌಂಡ್ನಿಂದ ಬರೋಬ್ಬರಿ 28,000 ಅಡಿಗಳ ಎತ್ತರದವರೆಗೆ ಅಭ್ಯಾಸ ನಡೆಯುತ್ತೆ ಅಂತ ನೋಟ್ಯಾಮ್ನಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಅಲ್ಲಿವರೆಗೆ ವಾಯು ಪ್ರದೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಸಶಸ್ತ್ರ ಪಡೆಗಳು ನಡೆಸ್ತಾ ಇರೋ ಅತಿ ದೊಡ್ಡ ಸಮರಾಭ್ಯಾಸ. ಇದರಲ್ಲಿ ಸೇನೆಯ ಸದರ್ನ್ ಕಮಾಂಡ್ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇದೆ. 3 ಪಡೆಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಲಿವೆ. ಇಂಟೆಲಿಜೆನ್ಸ್, ಸರ್ವೆಲೆನ್ಸ್ ಮತ್ತು ರೆಕನೆಸೆನ್ಸ್ ISR, ಹಾಗೆ ಎಲೆಕ್ಟ್ರಾನಿಕ್ ವಾರ್ಫೇರ್ EW ಮತ್ತು ಸೈಬರ್ ಕೇಪಬಿಲಿಟೀಸ್ ಒಳಗೊಂಡ ಮಲ್ಟಿ ಡೊಮೇನ್ ಅಭ್ಯಾಸ ಇದು. ಅಂದರೆ ಶತ್ರುಗಳ ಮಾಹಿತಿ ಕಲೆ ಹಾಕೋದು, ಮಾನಿಟರ್ ಮಾಡೋದು, ಟೆಕ್ನಾಲಜಿ ಯೂಸ್ ಮಾಡಿ ಶತ್ರುಗಳ ರೇಡಾರ್, ಕಮ್ಯುನಿಕೇಷನ್ ಸಿಸ್ಟಮ್ ಬ್ಲಾಕ್ ಮಾಡೋದು, ಜಾಮ್ ಮಾಡೋದು, ಇದೆಲ್ಲ ಅಭ್ಯಾಸಗಳನ್ನು ನಡೆಸಲಾಗುತ್ತೆ. ಭಾರತದ ಆತ್ಮನಿರ್ಭರ ನೀತಿ ಅಡಿಯಲ್ಲಿ ನಿರ್ಮಾಣವಾಗಿರೋ ಸ್ವದೇಶಿ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಇಲ್ಲಿ ನಡೆಯುತ್ತೆ. 3 ಪಡೆಗಳು ಜಂಟಿಯಾಗಿ ಹೇಗೆ ಕಾರ್ಯನಿರ್ವಹಿಸ್ತವೆ ಅನ್ನೋದಕ್ಕೆ ಈ ಸಮರಾಭ್ಯಾಸ ಸಾಕ್ಷಿಯಾಗುತ್ತೆ. ಇತ್ತೀಚೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಮ್ಮ ಸೇನೆ
ಸೈನಿಕರಿಗೆ ಅಲರ್ಟ್ ಆಗಿರಿ ಅಂತ ಬ್ಯಾಕ್ ಟು ಬ್ಯಾಕ್ ಎಚ್ಚರಿಕೆ ಕೊಡ್ತಿರೋ ಹೊತ್ತಲ್ಲಿ ಇದು ಮಹತ್ವದ ಬೆಳವಣಿಗೆ. ಇನ್ನು ಭಾರತ ನೋ ಟೈಮ್ ಹೊರಡಿಸ್ತಿದ್ದ ಹಾಗೆ ಪಾಕ್ ಬೆಚ್ಚಿ ಬಿದ್ದಿದೆ. ತನ್ನ ಮಧ್ಯ ಮತ್ತು ದಕ್ಷಿಣ ವಾಯು ಪ್ರದೇಶದಲ್ಲಿನ ಹಲವು ವಿಮಾನ ಮಾರ್ಗಗಳಿಗೆ ನಿರ್ಬಂಧ ಹೇರಿದೆ. ಯಾವುದೇ ಕಾರಣವನ್ನ ಕೊಡದೆ ತನ್ನ ಹಲವು ಏರ್ ಟ್ರಾಫಿಕ್ ರೂಟ್ಗಳಿಗೆ ನಿರ್ಬಂಧ ಹಾಕಿದೆ. ಆದರೆ ಸೇನಾ ಅಭ್ಯಾಸ ಅಥವಾ ಮಿಸೈಲ್ ಪರೀಕ್ಷೆ ನಡೆಸಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತದೆ. ಭಾರತಕ್ಕೆ ಪ್ರತಿಯಾಗಿ ಅವರೇನೋ ಒಂದು ಸಣ್ಣದ ಹಾರಿಸ್ಬಿಟ್ಟು ನಾವು ಮಾಡಿದ್ವಿ ಅಂತ ಹೇಳ್ಕೊಳ್ಳೋಕೆ ಪ್ಲಾನ್ ಮಾಡ್ತಿರ್ಬೋದು ಅಂತ. ಏನೋ ಸಮುದ್ರದಲ್ಲಿ ಟ್ರಂಪ್ ಆರ್ಭಟ ಮುಂದುವರೆದಿದೆ. ಮಾದಕ ವಸ್ತು ವಿರೋಧಿ ಕಾರ್ಯಾಚರಣೆ ಅಂತ ಹೇಳಿ ಟ್ರಂಪ್ ಸೇನೆ ಮತ್ತೆ ಕೆರಿಬಿಯನ್ ಸಮುದ್ರದಲ್ಲಿ ದಾಳಿ ಮಾಡಿದೆ. ವೆನೆಜುವೆಲಾ ಜೊತೆಗೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಮತ್ತೊಂದು ಹಡಗಿನ ಮೇಲೆ ದಾಳಿಯಾಗಿದೆ. ಹಡಗೊಂದು ಮಾದಕ ವಸ್ತು ಹೊತ್ತು ಬರ್ತಾ ಇತ್ತು. ಹೀಗಾಗಿ ದಾಳಿ ಮಾಡಿ 6 ನಶಾ ಉಗ್ರರನ್ನ ಅಮೆರಿಕ ಸೇನೆ ಹೊಡೆದು ಹಾಕಿದೆ ಅಂತ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಟ್ರೇನ್ ಡಿ ಅರಗುವಾ ಅನ್ನೋ ಗ್ಯಾಂಗ್ ಈ ಹಡಗನ ಆಪರೇಟ್ ಮಾಡ್ತಾ ಇತ್ತು. ಈ ಗ್ಯಾಂಗ್ ಅಮೆರಿಕ ಗೊತ್ತುಪಡಿಸಿದ ಕ್ರಿಮಿನಲ್ ಸಂಘಟನೆ ಅಂತ ಹೆಕ್ಸೆತ್ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ಮಾದಕ ವಸ್ತು ವಿರುದ್ಧ ಕಾರ್ಯಾಚರಣೆ ಅಂತ ಹೇಳಿ ಕ್ಯಾಂಪೇನ್ ಶುರು ಮಾಡಿದೆ. ಕೆರಿಬಿಯನ್ ಮತ್ತು ಪ್ಯಾಸಿಫಿಕ್ ಸಮುದ್ರದಲ್ಲಿ ಬರೋಬ್ಬರಿ 10 ಸಲ ದಾಳಿ ಮಾಡಿದ್ದಾರೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಕೂಡ ಅಲ್ಲಿಗೆ ಆ ಭಾಗಕ್ಕೆ ಕಳಿಸ್ಕೊಟ್ಟಿದ್ದಾರೆ ಕೆರಿಬಿಯನ್ ಸೀಗೆ. ಶಂಕಿತ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಅಂತ ಇದುವರೆಗೂ 46 ಜನರನ್ನ ಮುಳುಗಿಸಿದ್ದಾರೆ. ಏನೋ ವೆನೆಜುವೆಲಾದ ಸುತ್ತ ಸೇನಾ ಬಲ ಹೆಣಿತಿರೋ ಅಮೆರಿಕ ಈಗ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಯಾವುದು? ಆಗ್ಲೇ ಹೇಳಿದ್ವಲ್ಲ, ಏರ್ಕ್ರಾಫ್ಟ್ ಕ್ಯಾರಿಯರ್. ಜಗತ್ತಿನ ಅತಿ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ USS ಜೆರಾಲ್ಡ್ ಆರ್ ಫೋರ್ಡ್ ನ ನಿಯೋಜನೆ ಮಾಡ್ತಾ ಇದೆ. ಸದ್ಯ ಮೆಡಿಟರೇನಿಯನ್ ಸಮುದ್ರದಲ್ಲಿರೋ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಶೀಘ್ರ ಕೆರಿಬಿಯನ್ ಸಮುದ್ರ ಪ್ರದೇಶಕ್ಕೆ ಹೋಗುವಂತೆ ಅದಕ್ಕೆ ಆದೇಶವನ್ನ ಕೊಡಲಾಗಿದೆ. ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಇದನ್ನ ಆದೇಶ ಕೊಟ್ಟಿದ್ದಾರೆ. ಈ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ತಡೆಯೋಕೆ ಲ್ಯಾಟಿನ್ ಅಮೆರಿಕದ ಮೇಲೆ ಟ್ರಂಪ್ ಆಡಳಿತ ದೊಡ್ಡ ಹದ್ದಿನ ಕಣ್ಣಿಟ್ಟಿದೆ. ಏನು ಈ ಆದೇಶಕ್ಕೆ ವೆನೆಜುವೆಲಾದ ಅಧ್ಯಕ್ಷ ಮಡುರೋ ರಿಯಾಕ್ಟ್ ಮಾಡಿದ್ದಾರೆ. ಅಮೆರಿಕ ಬೇಕು ಅಂತಲೇ ನಮ್ ಜೊತೆ ಶಾಶ್ವತ ಯುದ್ಧವನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಮತ್ತು ಹಲವು ಹಿರಿಯ ಅಧಿಕಾರಿಗಳ ಮೇಲೆ ಅಮೆರಿಕ ಸ್ಯಾಂಕ್ಷನ್ಸ್ ಹೇರಿದೆ. ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರಿಗೆ ಇವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ, ನಶಾ ವಸ್ತು ಉತ್ಪಾದನೆ ಹೆಚ್ಚಾಗೋಕೆ ಅನುವು ಮಾಡಿಕೊಡ್ತಿದ್ದಾರೆ ಅಂತ US ಟ್ರೆಜರಿ ಡಿಪಾರ್ಟ್ಮೆಂಟ್ಸ್ ಆಫೀಸ್ ಆಫ್ ಫಾರಿನ್ ಅಸೆಟ್ಸ್ ಕಂಟ್ರೋಲ್ OFAC ಈ ಘೋಷಣೆ ಮಾಡಿದೆ. ಅಮೆರಿಕದಲ್ಲಿ ಅವರ ಅಸೆಟ್ಗಳಿದ್ರೆ ಅದನ್ನ ಫ್ರೀಸ್ ಮಾಡಲಾಗುತ್ತೆ. ಹಾಗೆ ಅಮೆರಿಕದ ಯಾವುದೇ ಕಂಪನಿಗಳು ಇವರೊಂದಿಗೆ ಬಿಸ್ನೆಸ್ ಮಾಡುವಂತಿಲ್ಲ. ಏನೋ ಉಗ್ರಗಾಮಿಗಳನ್ನ ಸಾಕಿ ಸಲಹುತ್ತಾ ಇರೋ ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಭಯೋತ್ಪಾದನೆಗೆ ಹಣಕಾಸು ಸಹಾಯದ ಮೇಲೆ ಹದ್ದಿನ ಕಣ್ಣಿಟ್ಟಿರೋ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ನಿಮ್ಮನ್ನ ಅಕ್ಟೋಬರ್ 2022ರಲ್ಲಿ FATF ಗ್ರೇ ಲಿಸ್ಟ್ ನಿಂದ ತೆಗೆದಿದ್ದೀವಿ ಅಂದ ಮಾತ್ರಕ್ಕೆ ನಿಮಗೆ ಯಾವುದೇ ವಿನಾಯಿತಿ ಕೊಟ್ಟಿದ್ದೀವಿ ಅಂತಲ್ಲ. ಹಣ ವರ್ಗಾವಣೆ, ಉಗ್ರರಿಗೆ ಹಣಕಾಸು ನೆರವನ್ನ ತಡೆಯೋಕೆ ನೀವು ಕ್ರಮ ತಗೋಬೇಕು. ಗ್ರೇ ಲಿಸ್ಟ್ ಎಕ್ಸಿಟ್ ನಾಟ್ ಬುಲೆಟ್ ಪ್ರೂಫ್. ಅಂದ್ರೆ ಗ್ರೇ ಲಿಸ್ಟ್ ನಿಂದ ತೆಗೆದು ಹಾಕಿದ್ರೆ ನಿಮ್ಮಲ್ಲಿ ಉಗ್ರರು ಮತ್ತು ಉಗ್ರರಿಗೆ ಸಹಾಯ ಮಾಡೋರು ಆಪರೇಟ್ ಆಗ್ತಿಲ್ಲ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ದಾರೆ. FATF ಅಧ್ಯಕ್ಷೆ ಎಲಿಸಾ ಡಿ ಆಂಡಾ ಮಡ್ರಾಜೋ ಈ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪಾಕ್ ನಲ್ಲಿರೋ ಜೈಷ್ ಉಗ್ರ ಸಂಘಟನೆ ಇತ್ತೀಚೆಗಷ್ಟೇ ಮಹಿಳಾ ಉಗ್ರ ಕ್ಯಾಂಪ್ ಅನ್ನ ರಚನೆ ಮಾಡಿದೆ. ಈ ಕ್ಯಾಂಪ್ಗೆ ಹಣ ಸಂಗ್ರಹಿಸೋಕೆ ಡಿಜಿಟಲ್ ಮಾರ್ಗ ಬಳಸ್ತಾ ಇದೆ. FATF ನಂತಹ ಸಂಸ್ಥೆಗಳನ್ನ ತಪ್ಪಿಸ್ಕೊಳ್ಳೋಕೆ ಕಳ್ಳ ಮಾರ್ಗ ಹಿಡಿತಾ ಇದ್ದಾರೆ ಅಂತ ವರದಿಯಾಗಿತ್ತು. ಅದರ ಬೆನ್ನಲ್ಲೇ FATF ವಾರ್ನಿಂಗ್ ಈ ರೀತಿಯಾಗಿ ಕೊಟ್ಟಿದೆ. ಏನು ಪಾಕ್ ನಲ್ಲಿ ಬಂಡುಕೋರರ ಉಗ್ರೋತ್ಸವ ಕಂಟಿನ್ಯೂ ಆಗಿದೆ. ಇದೀಗ ಪೊಲೀಸ್ ವಾಹನವನ್ನ ಗುರಿಯಾಗಿಸಿ ಸ್ಫೋಟಕದ ಮೂಲಕ ದಾಳಿ ನಡೆಸಲಾಗಿದೆ. ಪರಿಣಾಮ ಹಿರಿಯ ಪೊಲೀಸ್ ಅಧಿಕಾರಿ ಸೇರಿದ ಹಾಗೆ 3 ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಪೊಲೀಸ್ ಚೆಕ್ ಪೋಸ್ಟ್ ಮೇಲೂ ಕೂಡ ದಾಳಿಯಾಗಿದೆ. ಇಲ್ಲಾಗಿರೋ ಸಾವು ನೋವುಗಳ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾಗಬೇಕು. ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಹ್ಯಾಂಗ್ ಯು ಜಿಲ್ಲೆಯಲ್ಲಿ ಈ ಘಟನೆಗಳಾಗಿವೆ. ಸದ್ಯ ದಾಳಿ ಹೊಣೆಯನ್ನ ಯಾವುದೇ ಸಂಘಟನೆ ಹೊತ್ಕೊಂಡಿಲ್ಲ. ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಇರೋ ಸ್ನೇಹಿತರೆ, ಉತ್ತಮ ಗುಣಮಟ್ಟದ ಜೀವನಕ್ಕೆ ಅವಶ್ಯಕವಾಗಿರೋ ಬೇಕಾಗಿರೋ ವ್ಯಾಲ್ಯೂ ಅಡಿಷನ್ ಮಾಡುವ ನಮ್ಮ ಮೆಂಬರ್ಸ್ ಓನ್ಲಿ ವಿಡಿಯೋಗಳನ್ನ ನೋಡೋಕೆ ಹಾಗೂ ಮೆಂಬರ್ ಓನ್ಲಿ ಲೈವ್ ಇಂಟರಾಕ್ಷನ್ ಅಲ್ಲಿ ಪಾಲ್ಗೊಳ್ಳೋಕೆ ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಕನ್ಸಿಡರ್ ಮಾಡಬಹುದು. ವಿಡಿಯೋಗಳಾಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಅಲ್ಲೇ ಜಾಯಿನ್ ಆಗ್ಬೋದು. ಹಾಗೆ ಆಪಲ್ ಯೂಸರ್ಸ್ಗೆ ನಾವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪ್ರತ್ಯೇಕವಾಗಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಮೆಂಬರ್ಶಿಪ್ ಲಿಂಕ್ ಅಂತ ಮೆನ್ಷನ್ ಮಾಡಿ ಕೊಟ್ಟಿರ್ತೀವಿ ನೋಡಿ, ಸೆಕೆಂಡ್ ಲಿಂಕ್. ಅಲ್ಲಿಗೆ ಹೋಗಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಸಫಾರಿ ಬ್ರೌಸರ್ಗೆ ಹೋಗಿ ಆಪಲ್ ಯೂಸರ್ಸ್ ಅಲ್ಲಿಂದ ಜಾಯಿನ್ ಆಗ್ಬೋದು. ಆ ಮೂಲಕ ಆಪ್ ಸ್ಟೋರ್ನ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಅವಾಯ್ಡ್ ಮಾಡಬಹುದು. ಸ್ನೇಹಿತರೆ, ಈ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಾವು ಉತ್ತಮ ಗುಣಮಟ್ಟದ ಮೆಂಬರ್ ಓನ್ಲಿ ವಿಡಿಯೋಸ್, ಜೀವನಕ್ಕೆ ವ್ಯಾಲ್ಯೂ ಆಡ್ ಮಾಡಬಹುದಾದ ವಿಡಿಯೋಸ್ ರೆಗ್ಯುಲರ್ ಆಗಿ ನಾವು 10 ಸಂಖ್ಯೆಯಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿ ಹೋಗಿದಾವೆ, ರೆಗ್ಯುಲರ್ ಆಗಿ ಪಬ್ಲಿಷ್ ಆಗ್ತಾ ಇದಾವೆ. ಹಾಗೆ ಕಾಲಕಾಲಕ್ಕೆ ಲೈವ್ ಇಂಟರಾಕ್ಷನ್ಸ್ ಕೂಡ ಇಟ್ಕೊಂಡಿದ್ದೀವಿ. ಕಳೆದ ಶನಿವಾರ ನಾವು ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ನಡೆಸಿದ್ದೀವಿ. ಇವತ್ತು ಅಂದ್ರೆ ಅಕ್ಟೋಬರ್ 25ರ ಶನಿವಾರ ಸಂಜೆ ಕೂಡ ನಾವು 2ನೇ ಮೆಂಬರ್ ಓನ್ಲಿ ಲೈವ್ ಅನ್ನ ಕೂಡ ನಡೆಸ್ತಾ ಇದ್ದೀವಿ. ಸೊ ನಿಮಗೆ ಇದರಲ್ಲಿ ಆಸಕ್ತಿ ಇದ್ರೆ, ನಮ್ಮ ವರ್ಕ್ ಅಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ದಿನಕ್ಕೆ 97 ಪೈಸೆ ಚೇಂಜ್ ಕಾಸ್ಟ್ ಆಗುತ್ತೆ, ಇಡೀ ತಿಂಗಳಿಗೆ 29 ರೂಪಾಯಿ ಕಾಸ್ಟ್ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ.
ನಿಮ್ಮ ಗಮನಕ್ಕಿರಲಿ, ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ಆ್ಯಡ್ಗಳನ್ನು ಇಂಟಿಗ್ರೇಟ್ ಮಾಡ್ತಾ ಇಲ್ಲ. ಯಾವುದೇ ರೀತಿಯ ಲಿಂಕ್ಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಬ್ರ್ಯಾಂಡ್ಸ್ ಆಗಿರ್ಬೋದು, ನಾವು ಅದರಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಎಕ್ಸ್ಟ್ರಾ ಆ್ಯಡ್ಗಳನ್ನು ಹಾಕದೆ ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ಅಲ್ಲಿ ನಡೆಸ್ತಾ ಇದ್ದೀವಿ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ. ಮಹತ್ವದ ಬೆಳವಣಿಗೆಯಲ್ಲಿ ಲಿಥುವೇನಿಯಾ ಬೆಲರೂಸ್ನೊಂದಿಗಿನ ಬಾರ್ಡರ್ ಕ್ರಾಸಿಂಗ್ ಅನ್ನ ಬಂದ್ ಮಾಡಿದೆ. ಅಲ್ಲದೆ ತನ್ನ 2 ಪ್ರಮುಖ ಏರ್ಪೋರ್ಟ್ಗಳ ಕಾರ್ಯಾಚರಣೆಯನ್ನ ಕೂಡ ಸ್ಥಗಿತಗೊಳಿಸಿದೆ. ಶುಕ್ರವಾರ ರಷ್ಯಾದ ಪರಮಾಪ್ತ ರಾಷ್ಟ್ರ ಬೆಲರೂಸ್ನಿಂದ ರಹಸ್ಯ ಬಲೂನ್ಗಳು ಲಿಥುವೇನಿಯಾದ ಒಳಗಡೆ ಬಂದ ಕಾರಣ ಈ ಕ್ರಮ ತಗೊಂಡಿದೆ ಅಂತ ಮಾಹಿತಿ ಬಂದಿದೆ. ಯುರೋಪ್ನಲ್ಲಿ ದುಬಾರಿ ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳನ್ನ ಬಲೂನ್ ಮೂಲಕ ಕಳ್ಳ ಸಾಗಾಣಿಕೆ ಮಾಡಲಾಗ್ತಿದೆ ಅಂತ ಲಿಥುವೇನಿಯಾ ಆರೋಪಿಸಿದೆ. ರಷ್ಯಾದ ವಿಮಾನಗಳು ಲಿಥುವೇನಿಯಾದ ವಾಯುಪ್ರದೇಶವನ್ನ ಕೆಲವೇ ಗಂಟೆಗಳ ಮುನ್ನ ಉಲ್ಲಂಘನೆ ಮಾಡಿದ್ವು. ಈಗ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಈ ವರ್ಷ ಸುಮಾರು 500 ಬಲೂನ್ಗಳನ್ನ ಬೆಲರೂಸ್ ಇದೇ ರೀತಿ ಅಕ್ರಮವಾಗಿ ಕಳಿಸಿರೋದು ವರದಿಯಾಗಿದೆ. ಪಕ್ಕದ ಪೋಲೆಂಡ್ ರಾಷ್ಟ್ರಕ್ಕೂ ಕೂಡ ಬೆಲರೂಸ್ ಈ ರೀತಿ ಬಲೂನ್ ಕಳಿಸಿತ್ತು. ಅಕ್ಟೋಬರ್ 26ರಿಂದ ಚೀನಾ ಮತ್ತು ಭಾರತ ನಡುವೆ ನೇರ ವಿಮಾನಯಾನ ಸೇವೆ ಆರಂಭ ಆಗ್ತಾ ಇದೆ. 2 ರಾಷ್ಟ್ರಗಳ ನಡುವಿನ ಮೊದಲ ವಾಣಿಜ್ಯ ವಿಮಾನ ಭಾನುವಾರ ಹಾರಾಟ ನಡೆಸುತ್ತೆ. ಅಕ್ಟೋಬರ್ 26ರಿಂದಲೇ ಕೋಲ್ಕತ್ತಾದಿಂದ ಚೀನಾದ ಗುವಾಂಗ್ಝೋಗೆ ಫ್ಲೈಟ್ ಆರಂಭಿಸ್ತಾ ಇದ್ದೀವಿ ಅಂತ ಇಂಡಿಗೋ ಕನ್ಫರ್ಮ್ ಮಾಡಿದೆ. ಅದೇ ರೀತಿ ಚೀನಾದ ಈಸ್ಟರ್ನ್ ಏರ್ಲೈನ್ಸ್ ಕೂಡ ಶೀಘ್ರ ಪ್ರಯಾಣವನ್ನ ಶುರು ಮಾಡಲಿದೆ. ಇದರ ಬಗ್ಗೆ ಮಾತನಾಡಿರೋ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರ ಗೋ ಜಿಯಾಕುನ್, ಚೀನಾ ಭಾರತ ನಡುವಿನ ಸಂಬಂಧ ಪುನರ್ ಸ್ಥಾಪಿಸೋಕೆ ಇದು ಒಳ್ಳೆ ಕ್ರಮ ಅಂತ ಹೇಳಿದ್ದಾರೆ. ಅಂದಹಾಗೆ 2020ರಲ್ಲಿ ಗಲ್ವಾನ್ ಸಂಘರ್ಷದ ಬಳಿಕ ಇದೇ ಮೊದಲ ಬಾರಿಗೆ 2 ರಾಷ್ಟ್ರಗಳ ನಡುವೆ ನೇರ ವಿಮಾನಯಾನ ಸಂಚಾರ ಏರ್ಪಡ್ತಾ ಇದೆ. ಟ್ರಂಪ್ ರ ಟ್ಯಾರಿಫ್ ಉದ್ವಿಗ್ನತೆ ನಡುವೆ ಚೀನಾ ಮತ್ತು ಅಮೆರಿಕ ಮತ್ತೆ ವ್ಯಾಪಾರ ಮಾತುಕತೆಯನ್ನ ಪುನರಾರಂಭಿಸಿವೆ. ಮಲೇಷ್ಯಾದ ಕೌಲಾಲಂಪುರ್ನಲ್ಲಿ 2 ರಾಷ್ಟ್ರಗಳ ನಡುವೆ ನಿಯೋಗ ಮಟ್ಟದ ಮಾತುಕತೆಗಳು ನಡೀತಾ ಇವೆ. ಒಂದ್ ಕಡೆ ಈ ರೀತಿ ನಡೀತಾ ಇದ್ರೆ ಮಾತುಕತೆ, ಇನ್ನೊಂದ್ ಕಡೆ ಅಮೆರಿಕ ಹಳೆ ಸಮಸ್ಯೆಯನ್ನ ಕೆದಕೋಕೆ ಕೆಲಸ ಮಾಡ್ತಾ ಇದೆ. ಟ್ರಂಪ್ರ ಮೊದಲ ಅವಧಿಯಲ್ಲಿ ಚೀನಾ ಜೊತೆ ಮಾಡಿಕೊಂಡಿರೋ ಒಪ್ಪಂದಗಳನ್ನ ಪರಿಶೀಲಿಸ್ತಾ ಇದ್ದಾರೆ, ರಿವ್ಯೂ ಮಾಡ್ತಿದ್ದಾರೆ. ಹಿಂದಿನ ಒಪ್ಪಂದಗಳನ್ನ ಚೀನಾ ಪಾಲನೆ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ತನಿಖೆ ಮಾಡ್ತೀವಿ ಅಂತ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೆಮಿಸನ್ ಗ್ರೇರ್ ಹೇಳಿದ್ದಾರೆ. ಅಮೆರಿಕ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಹೇರಿರೋ ಹೊತ್ತಲ್ಲೇ ಪುಟಿನ್ರ ವಿಶೇಷ ರಾಯಭಾರಿ ಕಿರಿಲ್ ಡೆಮೆಟ್ರಿಯವ್ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಯುಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸೋಕೆ ಅಮೆರಿಕ, ರಷ್ಯಾ ಮತ್ತು ಯುಕ್ರೇನ್ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಗೆ ತುಂಬಾ ಹತ್ತಿರದಲ್ಲಿವೆ ಅಂತ ಹೇಳಿದ್ದಾರೆ. ಆದರೆ ರಷ್ಯನ್ ಇಂಟ್ರೆಸ್ಟ್ಗಳನ್ನ, ಹಿತಾಸಕ್ತಿಗಳನ್ನ ಗಣನೆಗೆ ತಗೊಂಡು ಗೌರವದಿಂದ ನಡೆಸಿಕೊಂಡ್ರೆ ಮಾತ್ರ ಅದು ಸಾಧ್ಯ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಮತ್ತು ಪುಟಿನ್ ನಡುವೆ ಪ್ಲಾನ್ ಮಾಡಲಾಗಿರೋ ಮೀಟಿಂಗ್ ಅನ್ನ ರದ್ದುಗೊಳಿಸಿಲ್ಲ, ಅದು ಮುಂದೊಂದು ದಿನ ನಡೆಯಬಹುದು ಅಂತಲೂ ಹೇಳಿದ್ದಾರೆ. ಅಂದಹಾಗೆ ಟ್ರಂಪ್, ನಾನು ಮತ್ತು ಪುಟಿನ್ ಕದನ ವಿರಾಮದ ಬಗ್ಗೆ ಚರ್ಚಿಸೋಕೆ ಹಂಗೇರಿಯಲ್ಲಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರು. ನಂತರ ಯಾವುದೇ ಪ್ರಗತಿ ಕಾಣ್ತಿಲ್ಲ, ಹೀಗಾಗಿ ಈ ಮಾತುಕತೆಯನ್ನು ಹೋಲ್ಡ್ನಲ್ಲಿಡಲಾಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ಸ್ಯಾಂಕ್ಷನ್ಸ್ ಎಲ್ಲ ಆದ ನಂತರ ಈಗ ರಷ್ಯಾದಿಂದ ಈ ಹೇಳಿಕೆ ಬಂದಿದೆ. ಒಂದ್ ಕಡೆ ರಷ್ಯಾ ಮೇಲಿಂದ ಮೇಲೆ ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇದ್ರೆ, ಇತ್ತ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಯುಕ್ರೇನ್ಗೆ ಮಿಲಿಟರಿ ನೆರವನ್ನ ಹೆಚ್ಚಿಸೋಕೆ ಮುಂದಾಗಿದ್ದಾರೆ. ಯುಕ್ರೇನ್ಗೆ 5,000 ಮಿಸೈಲ್ ಕೊಡೋದಾಗಿ ಹೇಳಿದ್ದಾರೆ. ಮತ್ತೊಂದ್ ಕಡೆ ಯುಕ್ರೇನ್ಗೆ ಬೆಂಬಲ ಕೊಡೋ 20ಕ್ಕೂ ಅಧಿಕ ರಾಷ್ಟ್ರಗಳು ಜಾಗತಿಕ ಮಾರುಕಟ್ಟೆಯಿಂದ ರಷ್ಯಾ ತೈಲ ಮತ್ತು ಅನಿಲವನ್ನ ತೆಗೆದು ಹಾಕ್ತೀವಿ, ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಪುಟಿನ್ ಮೇಲೆ ಪ್ರೆಷರ್ ಹೇರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಕೊಯಲೇಷನ್ ಆಫ್ ದ ವಿಲ್ಲಿಂಗ್ ಅನ್ನೋ ಶೃಂಗಸಭೆಯಲ್ಲಿ ಈ ಪ್ರತಿಜ್ಞೆ ಮಾಡಿದ್ದಾರೆ. ಇದರಲ್ಲಿ ಯುಕೆ ಕೂಡ ಇದೆ. ಟ್ಯಾರಿಫ್ ವಿರುದ್ಧದ ಜಾಹೀರಾತು ಕೊಟ್ಟು ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾದ ಒಂಟಾರಿಯೋ ಸರ್ಕಾರ ಅದನ್ನು ವಾಪಸ್ ಕೊಳ್ಳೋಕೆ ಮುಂದಾಗಿದೆ. ಕೆನಡಾದೊಂದಿಗಿನ ಎಲ್ಲ ವ್ಯಾಪಾರ ಮಾತುಕತೆ ನಿಲ್ಲಿಸ್ತೀನಿ ಅಂತ ಟ್ರಂಪ್ ಧಮಕಿ ಹಾಕಿದಕ್ಕೆ ಅದನ್ನ ವಾಪಸ್ ಕೊಳ್ಳೋಕೆ ಮುಂದಾಗಿದೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಜೊತೆ ಡಿಸ್ಕಸ್ ಮಾಡಿ ಈ ನಿರ್ಧಾರ ತಗೊಂಡಿದ್ದೀವಿ. ವ್ಯಾಪಾರ ಮಾತುಕತೆ ಮುಂದುವರಿಸೋದಕ್ಕೋಸ್ಕರ ಸೋಮವಾರದಿಂದ ಈ ಆಡ್ ನಿಲ್ಲುತ್ತೆ ಅಂತ ಒಂಟಾರಿಯೋ ಪ್ರೀಮಿಯರ್ ಡಾಗ್ ಫೋರ್ಡ್ ಹೇಳಿದ್ದಾರೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕ್ರೀಡೆಯಲ್ಲೂ ಕೂಡ ಗಲಾಟೆ ಮುಂದುವರೆದಿದೆ. ಈಗ ಭಾರತದಲ್ಲಿ ನಡೆಯಲಿರೋ ಜೂನಿಯರ್ ಹಾಕಿ ವರ್ಲ್ಡ್ ಕಪ್ ನಿಂದ ಪಾಕಿಸ್ತಾನ ವಿತ್ಡ್ರಾ ಮಾಡಿಕೊಂಡಿದೆ. ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಇದನ್ನ ಕನ್ಫರ್ಮ್ ಮಾಡಿದೆ. ನವೆಂಬರ್ ಮತ್ತು ಡಿಸೆಂಬರ್ ಟೈಮ್ನಲ್ಲಿ ಚೆನ್ನೈ ಮತ್ತು ಮದುರೈನಲ್ಲಿ ಹಾಕಿ ವಿಶ್ವಕಪ್ ಪಂದ್ಯಾವಳಿಗಳು ನಿಗದಿಯಾಗಿದ್ವು. ಈಗ ಪಾಕ್ ಹಿಂದೆ ಸರಿದಿದೆ. ನ್ಯೂಟ್ರಲ್ ವೆನ್ಯೂನಲ್ಲಿ ನಡೆಸಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಹೀಗಾಗಿ ಬದಲಿ ತಂಡವನ್ನ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ ಅಂತ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಹೇಳಿದೆ. ಇದಕ್ಕೂ ಮುಂಚೆ ಬಿಹಾರದ ರಾಜ್ಗೀರ್ನಲ್ಲಿ ನಡೆದ ಪುರುಷರ ಏಷ್ಯಾ ಕಪ್ನಿಂದ ಕೂಡ ಪಾಕ್ ಹಿಂದೆ ಸರಿದಿತ್ತು. ಈಗ ಮತ್ತೆ ಅದೇ ಮಾರ್ಗ ಹಿಡಿದಿದೆ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ವಿಶ್ವಸಂಸ್ಥೆಯನ್ನ ತರಾಟೆಗೆ ತಗೊಂಡಿದ್ದಾರೆ. ದಿಲ್ಲಿಯಲ್ಲಿ ನಡೆದಂತ ವಿಶ್ವಸಂಸ್ಥೆ 80ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ವಿಶ್ವಸಂಸ್ಥೆ ಏನೂ ಕ್ರಮ ಕೈಗೊಳ್ತಾ ಇಲ್ಲ,
ಬರೀ ಮಾತನಾಡ್ತಾ ಇದೆ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗೆ ಭಯೋತ್ಪಾದನೆ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ವಿಶ್ವಸಂಸ್ಥೆ ಒಳಗೆ ಎಲ್ಲವೂ ಸರಿ ಇಲ್ಲ. ಜಗತ್ತಿನ ಪ್ರಮುಖ ಸಮಸ್ಯೆಗಳಿಗೆ ವಿಶ್ವಸಂಸ್ಥೆ ಆಕ್ಷನ್ನೇ ತಗೊಳ್ತಾ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ. ಇನ್ನು ಕದನ ವಿರಾಮ ಒಪ್ಪಂದದಂತೆ ಪಾಕ್ ಮತ್ತು ಅಫ್ಘಾನ್ ಅಧಿಕಾರಿಗಳು ಟರ್ಕಿನಲ್ಲಿ 2ನೇ ಸುತ್ತಿನ ಮಾತುಕತೆ ಶುರು ಮಾಡಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿ ಈ ಮಾತುಕತೆ ಶುರುವಾಗಿದೆ. ಅಫ್ಘಾನ್ ಮಣ್ಣಿನಿಂದ ಉಗ್ರ ಚಟುವಟಿಕೆಗಳನ್ನು ನಿಗ್ರಹಿಸೋಕೆ ಮತ್ತು ಗಡಿಯೊಳಗಿನ ಉದ್ವಿಗ್ನತೆ ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳೋಕೆ ಈ ಸಭೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಥಾಯ್ಲೆಂಡ್ನ ರಾಣಿಯಾಗಿದ್ದವರು, ಇವಾಗ ರಾಜಮಾತೆಯಾಗಿದ್ದವರು, ಈಗಿನ ಥಾಯ್ಲೆಂಡ್ನ ರಾಜ ವಜಿರಲಾಂಗ್ಕಾರ್ನ್ರ ತಾಯಿಯಾಗಿರುವ 93 ವರ್ಷದ ಸಿರಿಕಿಟ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.